ಗದಗದ ಲಕ್ಕುಂಡಿಯಲ್ಲಿ ನಿಧಿ ಶೋಧ ಕಾರ್ಯ ಮುಂದುವರೆದಿದೆ. ಸದ್ಯ ಹಲವಾರು ಪ್ರಾಚೀನ ವಸ್ತುಗಳು ಪತ್ತೆಯಾಗ್ತಾ ಇದ್ದು ಅದನ್ನ ತಜ್ಞರುಗಳು ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ಕೂಡ ಉತ್ಖನನ ವೇಳೆಯಲ್ಲಿ ಮಣ್ಣು ಮಿಶ್ರಿತ ಒಂದು ಲೋಹದ ಉಂಡೆ ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ 8ನೇ ದಿನವೂ ಕೂಡ ಉತ್ಖನನ ಕಾರ್ಯವನ್ನ ಮುಂದುವರಿಸಲಾಗಿದೆ. ಉತ್ಖನನ ವೇಳೆ ಮಣ್ಣು ಮಿಶ್ರಿತ ಲೋಹದ ಉಂಡೆ ಪತ್ತೆಯಾಗಿದೆ. ಉತ್ಖನನ ನಡೆಸ್ತಾ ಇದ್ದಂತಹ ಗುಂಡಿಯಲ್ಲಿ ಸಿಕ್ಕಂತಹ ಕಬ್ಬಿಣಾಂಶದ ಉಂಡೆ ಇದಾಗಿದೆ. ಕುತೂಹಲವನ್ನ ಮೂಡಿಸ್ತಾ ಇದೆ ಭಾರೀ ಗಾತ್ರದ ಈ ಉಂಡೆ. ಕಬ್ಬಿಣದ ಅಂಶ ಇರುವಂತಹ ಮಣ್ಣಲ್ಲಿ ಬಂಗಾರ ದೊರೆಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಲಾಗ್ತಾ ಇದ್ದು ಅದನ್ನು ಪೂರ್ತಿಯಾಗಿ ಈಗ ಪರಿಶೀಲನೆಗೆ ಒಳಪಡಿಸಬೇಕಾಗತ್ತೆ. ಒಂದೊಂದೇ ದಿನವೂ ಒಂದೊಂದು ರೀತಿಯ ಕುತೂಹಲಕಾರಿ ವಸ್ತುಗಳು ಆ ಒಂದು ನಿಧಿಶೋಧ ಸ್ಥಳದಲ್ಲಿ ಪತ್ತೆ ಆಗ್ತಾ ಇರೋದನ್ನು ಗಮನಿಸಬಹುದು. ಈ ದೃಶ್ಯದಲ್ಲಿ ನೀವು ಏನು ನೋಡ್ತಾ ಇದ್ರಿ ಅದೇ ಲೋಹದ ಉಂಡೆ, ಆ ಭಾರೀ ಗಾತ್ರದ ಉಂಡೆ. ಅದನ್ನು ಪೂರ್ತಿಯಾಗಿ ಪರಿಶೀಲನೆಯನ್ನು ನಡೆಸಿ ಅದನ್ನು ಡೀಟೇಲ್ ಆಗಿ ತೆಗೆದಾಗ ಅದರಲ್ಲಿ ಚಿನ್ನದ ಅಂಶವೂ ಕೂಡ ಇರುತ್ತೆ ಅನ್ನೋದು ಸದ್ಯ ತಜ್ಞರು ಹೇಳ್ತಾ ಇರುವಂತಹ ಅಭಿಪ್ರಾಯ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭೀಮನಗೌಡ ಇಂದ. ಭೀಮನಗೌಡ, 8ನೇ ದಿನದ ಉತ್ಖನನ ಸಂದರ್ಭದಲ್ಲಿ ಸಿಕ್ಕಂತಹ ಈ ಲೋಹದ ಉಂಡೆ ಅದು ಏನು ಸೂಚಿಸ್ತಾ ಇದೆ, ಏನು ಹೇಳ್ತಾರೆ ತಜ್ಞರು? ದಿವ್ಯ ಜೊತೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 8ನೇ ದಿನದ ಉತ್ಖನನ ಕಾರ್ಯ ಮುಂದುವರೆತಿರುವಂಥದ್ದು. ಅದರಲ್ಲಿ ಬಿ ಅನ್ನುವಂಥ ಒಂದು ಗುಂಡಿದೆ. ಆ ಗುಂಡೆಯಲ್ಲಿ ಇವತ್ತು ಕಬ್ಬಿಣದ ಮಿಶ್ರಿತ ಒಂದು ಲೋಹದ ಉಂಡೆ ಸಿಕ್ಕಿದೆ. ಅದನ್ನು ಕೂಡ ನಾವು ಇಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀವಿ. ಇದು ಭಾರವಾಗಿರುವಂತಹ ಒಂದು ಮಣ್ಣು ಮತ್ತು ಕಬ್ಬಿಣ ಮಿಶ್ರಿತ ಒಂದು ಲೋಹದ ಉಂಡೆ ಕೂಡ ಇದಾಗಿದೆ. ಇದು ಸಾಕಷ್ಟು ಕುರುಹುಗಳನ್ನು ಕೊಡುತ್ತೆ. ಇದು ಐತಿಹಾಸಿಕವಾದಂಥದ್ದು. ಜೊತೆಗೆ ಇದರಲ್ಲಿ ಈ ಕೇವಲ ಮಣ್ಣು ಮಿಶ್ರಿತ ಕಬ್ಬಿಣದ ಅಂಶದಲ್ಲಿ ಬಂಗಾರದ ಕೆಲವು ತುಣುಕುಗಳು ಚೂರುಗಳು ಸಹ ಇರುತ್ತೆ ಅನ್ನುವಂಥದ್ದು ಕೂಡ ತಜ್ಞರು ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ಉಂಡೆಯನ್ನು ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಇತಿಹಾಸಕಾರರು ಇದನ್ನು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಉಂಡೆಗಳು ಈಗಷ್ಟೇ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ನಾವು ಇನ್ನೊಂದನ್ನು ತೋರಿಸ್ತಾ ಇದ್ವಿ, ಒಂದು ಹಸಿರು ಪಚ್ಚೆ ಕಲ್ಲು ಕೂಡ ಸಿಕ್ಕಿರುವಂಥದ್ದು. ಇದು ಕೂಡ ತುಂಬಾ ಅಪರೂಪವಾದಂತಹ ಹಸಿರು ಪಚ್ಚೆ ಕಲ್ಲು. ಇದು ರಾಜ ಮಹಾರಾಜರ ಕಾಲದಲ್ಲಿ ಅವರು ಬಳಕೆ ಮಾಡುವಂತಹ ಒಂದಿಷ್ಟು ಕಲ್ಲುಗಳಿವು, ಹಸಿರು ಪಚ್ಚೆ ಕಲ್ಲುಗಳು. ಕೆಲವರ ಉಂಗುರಗಳಲ್ಲಿ ಬಳಕೆ ಮಾಡ್ತಿದ್ರು, ಕೆಲವರು ಇದನ್ನ ಕೊರಳುಗಳಲ್ಲಿ ಬಳಕೆ ಹಾಕಿಕೊಳ್ತಾ ಇದ್ರು. ಹೀಗೆ ಕೆಲವು ಕಿವಿಯಲ್ಲಿ ಓಲೆಗಳ ರೀತಿಯಲ್ಲಿ ಈ ಒಂದು ಹಸಿರು ಪಚ್ಚೆ ಕಲ್ಲುಗಳನ್ನು ಬಳಕೆ ಮಾಡ್ತಿದ್ರು. ಅಂತಹ ಒಂದು ಐತಿಹಾಸಿಕವಾದಂಥ ಅಪರೂಪದ ಹಸಿರು ಪಚ್ಚೆ ಕಲ್ಲು ಸಹ ಒಂದು ಸಿಕ್ಕಿರುವಂಥದ್ದು. ಹಾಗಾಗಿ ಈ ಒಂದು ಉತ್ಖನನ ಕಾರ್ಯದಲ್ಲಿ ಅಗೆದಷ್ಟು ಬಗೆದಷ್ಟು ಐತಿಹಾಸಿಕವಾದಂಥ ಪುರಾತನ ಕಾಲದಂಥ ಅನೇಕ ಪುರಾವೆಗಳು ಸಹ ಇವತ್ತು ಸಿಗ್ತಾ ಇದ್ದಾವೆ. ಅದರಲ್ಲೂ ಇವತ್ತು ಈ ಒಂದು ಮಣ್ಣಿನ ಆಕಾರದ ಒಂದು ಉಂಡೆ ಸಹ ಸಿಕ್ಕಿತ್ತು. ಇದು ಮೈನಿಂಗ್ ಅನ್ನುವಂತಹ ರೂಪದಲ್ಲಿದೆ. ಈ ಒಂದು ಮೈನಿಂಗನ್ನು ಸೋಸಿದಾಗ ಇದರಲ್ಲಿ ಚಿನ್ನದ ಅಂಶಗಳಿರುತ್ತೆ, ಖನಿಜಗಳಿರುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಈಗ ಹಸಿರು ಪಚ್ಚೆ ಕಲ್ಲು ಸಹ ಸಿಗುತ್ತೆ. ಹೀಗೆ ಪ್ರತಿದಿನ ಒಂದಲ್ಲ ಒಂದು ವಿಶೇಷವಾದಂತಹ ಅವಶೇಷಗಳು ಇಲ್ಲಿ ಪತ್ತೆಯಾಗುತ್ತಿರುವುದನ್ನು ನೋಡಿದರೆ ಇಲ್ಲಿ ರಾಜ ಮಹಾರಾಜರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳಿದಂತಹ ಈ ಒಂದು ಸಂಪದ್ಭರಿತ ನಾಡಲ್ಲಿ ಮುತ್ತು, ರತ್ನ, ಹವಳ, ಈ ಬಂಗಾರದ ಆಭರಣಗಳು ದೊರೆಯುತ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಅಂತ ಹೇಳ್ಬೋದು. ಹಾಗೆ ಈಗ ಸಾಕಷ್ಟು ಈ ತರಹದ ಒಂದು ಅಂಶಗಳನ್ನು ನೋಡ್ತಾ ಇದ್ರೆ ಈ ಒಂದು ಉತ್ಖನನ ಕಾರ್ಯ ಅಗೆದಷ್ಟು ಬಗೆದಷ್ಟು ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಮಾಹಿತಿಗೆ. ಉತ್ಖನನ ಕಾರ್ಯದಲ್ಲಿ ಒಂದಷ್ಟು ಅಚ್ಚರಿ ಮೂಡಿಸುವಂತಹ ವಸ್ತುಗಳು ಪತ್ತೆಯಾಗ್ತಾ ಇದೆ. ದಿನವೊಂದಕ್ಕೆ ಏನಾದರೂ ಪತ್ತೆಯಾಗ್ತಾ ಇರೋದ್ರಿಂದಾಗಿ ಉತ್ಖನನವನ್ನು ಮತ್ತಷ್ಟು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಇದು ಹುರುಪನ್ನ ಕೊಡ್ತಾ ಇದೆ. ಸದ್ಯ 8ನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಭಾರೀ ಗಾತ್ರದ ಒಂದು ಲೋಹದ ಉಂಡೆ ಸಿಕ್ಕಿದೆ. ಅದರಲ್ಲಿ ಚಿನ್ನದ ಅಂಶ ಇರುತ್ತೆ ಅಂತ ಹೇಳ್ತಾರೆ ತಜ್ಞರು.